ಸ್ವಲ್ಪ ಅಮೌಂಟ್ ಇರ್ಬೇಕು. ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅಂತ ನಿಮಗ್ ಪಡ್ಕೊಳ್ಳೋ ಹುಡುಗ ಹೇಗಿರ್ಬೇಕು? ಅಂತ ಇಂಟ್ರೆಸ್ಟ್ ಏನಿಲ್ಲ ಇವಾಗ್ಲೇ. ಒಂದ್ ಹೆಂಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೊಂದ್ ಬೇಕೇ ಆಗಿಲ್ಲ ಹುಡುಗ ಬೇಡ. ಸ್ವಲ್ಪ ಅಮೌಂಟ್ ಇರ್ಬೇಕು. ಸ್ವಲ್ಪ ಅಮೌಂಟ್ ಇರ್ಬೇಕು. ನನ್ನ ರಾಣಿ ತರ ಸಾಕ್ಬೇಕು ಅಂತ ಆಸೆ. ಎಕ್ಸ್ಪೆಕ್ಟೆಡ್ ಮಾಡಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಹೆಂಗಿರ್ಬೇಕು ಹಾಗೆ. ಲಾಯಲ್ ಆಗಿರ್ಬೇಕು. ಚೆನ್ನಾಗಿ ಓದಿರ್ಬೇಕು. ಚೆನ್ನಾಗಿ ಓದಿದ್ರೆ ಸಾಕಾ? ಮುಂದೆ ಅಂದ್ರೆ ಅಪ್ಪ ಅಮ್ಮನೇ ನೋಡ್ಕೊಂಡಿರ್ಬೇಕು. ದುಡ್ಡು ಇರ್ಬೇಕು, ಫಸ್ಟ್ ಕ್ಯಾರೆಕ್ಟರ್ ಇರ್ಬೇಕು. ಆಯ್ತು, ಆಮೇಲೆ ಯಾರನ್ ನಿಮ್ ಪೇರೆಂಟ್ಸ್ ಇದ್ ಮಾಡ್ತಾರೆ ಅವ್ರ ಜೊತೆ ಮದ್ವೆ ಆಗ್ತೀರಾ? ಸ್ವಲ್ಪ ಅಂದ್ರೆ ಎಷ್ಟು ನಿಮ್ ಪ್ರಕಾರ ಅಮೌಂಟ್? ಅಂದ್ರೆ ಜೀವನಕ್ಕೆ ಆಗಷ್ಟು ಸಾಕು. ಎಷ್ಟು ನಿಮ್ ಪ್ರಕಾರ? ಅಂದ್ರೆ ಎಷ್ಟು ಅಂತ ಹೇಳಕ್ಕಾಗಲ್ಲ, ಜೀವನಕ್ಕೆ ಎಷ್ಟಾಗುತ್ತೆ ಅಷ್ಟು ಬೇಕು. ನಾನು ಎಕ್ಸ್ಟ್ರಾ ಆರ್ಡಿನರಿ ಶ್ರೀರಾಮ್ ತರ ಬೇಕು ಆತರ ಇಲ್ಲ, ಬಟ್ ಒಂದ್ ಇದಕ್ಕೆ ಇದ್ ಮಾಡ್ಬೇಕು. ಇದಕ್ಕೆ ಇದು ಅಂದ್ರೆ ಏನು? ಒಂದ್ ಪಾರ್ಟ್ನರ್ ಇರ್ಬೇಕು ಆಯ್ತು, ಆಮೇಲೆ ಮತ್ತು ಯಾವ್ದು ರಿಲೇಶನ್ ಇರಬಾರ್ದು, ಎಕ್ಸ್ಟ್ರಾ ರಿಲೇಶನ್. ಸೊ ನಿಮ್ ಜೊತೆ ಲಾಯಲ್ ಆಗಿರ್ಬೇಕು. ನಮ್ಮ ಅಪ್ಪ ಅಮ್ಮ ಹೇಗ್ ನೋಡ್ಕೋತಾರೆ ಹಂಗೆ ನಾನು ನೋಡ್ಕೋಬೇಕು. ನನ್ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಸಾಕಾ? ಇನ್ನೇನು ಎಕ್ಸ್ಪೆಕ್ಟೇಷನ್ ಇಲ್ಲ? ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ರಾಣಿ ತರ ಸಾಕ್ಬೇಕು ಅಂತ ಆಸೆ. ಚೆನ್ನಾಗಿ ನೋಡ್ಕೋಬೇಕು. ನಿಯತ್ತಾಗಿದ್ರೆ ಸಾಕು. ನಾನು ನಿಯತ್ತಾಗಿರ್ತೀನಿ.